ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಇವತ್ತು ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. MLC ಎಲೆಕ್ಷನ್ಸ್ ನಡೀತಾ ಇರುವಂಥದ್ದು. ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು, JDS BJಪಿಯಿಂದಲೂ ಕೂಡ ಅಭ್ಯರ್ಥಿಗಳಿದ್ದಾರೆ. ಒಟ್ಟಾರೆ ಯಾರ ಪಾಲಾಗುತ್ತೆ MLC ಎಲೆಕ್ಷನ್ನ ಹೈಯರ್ ಪೊಸಿಷನ್ಸ್, ಅಂದರೆ ಯಾರು ಹೆಚ್ಚಾಗಿ ಸ್ಥಾನಗಳನ್ನು ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರ. ವಿಧಾನ ಪರಿಷತ್ ಚುನಾವಣೆ ಕಾವು ಜಾಸ್ತಿ ಆಗಿರುವಂಥದ್ದು. ಈಗಾಗಲೇ ಎಲ್ಲ ಶಾಸಕರುಗಳು BJಪಿಯಿಂದ 60 ಜನ ಅವರವರ ರೀತಿಯಲ್ಲಿ ಬಂದೆಲ್ಲ ವೋಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದವರಿಗೆ ಅಡ್ಡ ಮತದಾನದ ಭೀತಿ ಇದ್ದಂತಹ ಕಾರಣಕ್ಕೆ ಮೊನ್ನೆಯಷ್ಟೇ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ. ಕಾಂಗ್ರೆಸ್ನ ಅಷ್ಟೂ ಶಾಸಕರುಗಳು, MLCಗಳು ಎಲ್ಲರೂ ಕೂಡ, ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಬಿಡದಿಯ ಈಗಲ್ಟನ್ ರೆಸಾರ್ಟ್ಸಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿತ್ತು. ದೊಡ್ಡ ಮಟ್ಟದ ಸಭೆಯನ್ನು ಮಾಡಿದ್ರು. ಎಲ್ಲರಿಗೂ ಕೂಡ ಯಾವ ರೀತಿಯಾಗಿ ಮತದಾನವನ್ನು ಮಾಡಬೇಕು, ಯಾವ ರೀತಿ ಇರುತ್ತೆ ಪ್ರೊಸೀಜರ್ ಅನ್ನುವಂಥದ್ದನ್ನು ಹೇಳಿಕೊಡೋದ್ರ ಜೊತೆಗೆ ಯಾರೂ ಕೂಡ ಕ್ರಾಸ್ ವೋಟಿಂಗ್ಗೆ ಅವಕಾಶವನ್ನು ಮಾಡಿಕೊಡಬೇಡಿ, ಅಡ್ಡ ಮತದಾನವನ್ನು ಮಾಡಬೇಡಿ, JDSನಿಂದ ಕುದುರೆ ವ್ಯಾಪಾರ ನಡೆಯಬಹುದು ಅನ್ನುವಂಥ ಮಾತನ್ನು ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದರು. ಇಲ್ಲಿ ಏನು ಬೇಕಾದರೂ ಆಗಬಹುದು, ಅವರು ನಿಮ್ಮನ್ನು ಎಳ್ಕೊಳ್ಬಿಡ್ಬೋದು, ಕ್ರಾಸ್ ವೋಟಿಂಗ್ ಆಗುವಂಥ ಸಾಧ್ಯತೆ ಇದೆ, ಅಡ್ಡ ಮತದಾನ ಆಗುವಂಥ ಸಾಧ್ಯತೆ ಇದೆ, ಹೀಗೆಲ್ಲ ವಿಚಾರವನ್ನು ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದರು. ಅಂದರೆ JDSನ ಗುರಿಯಾಗಿಸಿಕೊಂಡು, ಕುಮಾರಸ್ವಾಮಿ ಅವರನ್ನ ಗುರಿಯಾಗಿಸಿಕೊಂಡು ಈ ಮಾತನ್ನು ಹೇಳಿದರು. ಇದಕ್ಕೆ ಸ್ಪಷ್ಟನೆಯನ್ನು ಕುಮಾರಸ್ವಾಮಿ ಅವರು ಕೂಡ ಕೊಟ್ಟರು. ಅವ್ರು ಹೇಳಿದ್ರು, ಮನಿ ಪವರ್, ಮಜಲ್ ಪವರ್, ಸರ್ಕಾರ ಇರುವಂಥದ್ದು ಎಲ್ಲವೂ ಕೂಡ ಕಾಂಗ್ರೆಸ್ನ ಹತ್ರ, ಇದರಲ್ಲಿ ನಮ್ಮದೇನಿದೆ, ನಾವೇನು ಮಾಡೋದಕ್ಕಾಗೋದಿಲ್ಲ, ನಾವೇನು ಆ ಥರ ಮಾಡಲ್ಲ, ಹೀಗಾಗಿ ನಮ್ಮ ಮತಗಳು ವಿಭಜನೆ ಆಗಬಾರ್ದು, ಬೇರೆ ಕಡೆ ಹೋಗಬಾರ್ದು, ಸ್ಪ್ಲಿಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ನಾವು ನಮ್ಮ ಅಭ್ಯರ್ಥಿಯನ್ನು ಹಾಕಿದ್ದೇವೆ, BJಪಿಯವರಿಗೆ ಮನವಿ ಮಾಡಿಕೊಂಡಿದ್ದೇವೆ, BJಪಿ ಮತಗಳು ನಮಗೆ ಬರಬಹುದು ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಇದರ ಮಧ್ಯೆ ಇವರಿಗೆ ಏನಿತ್ತಲ್ಲ ವಿಶ್ವಾಸ, ಅಂದರೆ ಕ್ರಾಸ್ ವೋಟಿಂಗ್ ಆಗಿಬಿಡುತ್ತೆ ಅನ್ನುವಂಥದ್ದು. ಇದಕ್ಕಾಗಿ ಈಗ ಸಂಶಯ ವ್ಯಕ್ತವಾಗ್ತಾ ಇರುವಂಥದ್ದು ಸಚಿವ ಸ್ಥಾನದಿಂದ ವಂಚಿತರಾಗಿರುವಂತಹ ಜಮೀರ್ ಅಹ್ಮದ್ ಖಾನ್. ಅಂದರೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿದ್ರು, ಏನೋ ಈ ಒಂದು ಮಂತ್ರಿಮಂಡಲ ರಚನೆ ಆಗುವಂಥ ಸಂದರ್ಭದಲ್ಲಿ, ಪಟ್ಟಿ ಸಿದ್ಧವಾಗುವಂಥ ಸಂದರ್ಭದಲ್ಲಿ ಈ ಜಮೀರ್ ಅವರ ಆಡಿಯೋ ಅನ್ನುವಂಥದ್ದು ಬಂದುಬಿಟ್ರು. ಅಂದರೆ ಈ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಟೈಮ್ನಲ್ಲಿ ಇವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಕಾರಣ ಕೊಟ್ಟು ಒಂದು ಆಡಿಯೋ ಹೊರಬಂದುಬಿಡ್ತು. ಆ ಆಡಿಯೋ ಬಾಂಬ್ನ ಕಾರಣ ಜಮೀರ್ ಅವರಿಗೆ DKಶಿ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಕೈತಪ್ಪು ಹೋಯಿತು. ಇದಾದ ನಂತರದಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ಸಿಟ್ಟಿದೆ. ಸಿದ್ದರಾಮಯ್ಯನವರ ಹೇಳಿಕೆ ಏನು ಬಂತಲ್ಲ, ನನ್ನ ವಿರುದ್ಧ ಕೆಲಸ ಮಾಡಿದರೆ ಅವನಿಗೆ ನಾನು ಸಪೋರ್ಟ್ ಮಾಡಬೇಕಾ ಅನ್ನುವಂಥದ್ದು. ಹೀಗಾಗಿ ಜಮೀರ್ ಅವರ ಪರಿಸ್ಥಿತಿ ಅತಂತ್ರ ಸ್ಥಿತಿಯಲ್ಲಿ ಆಗ್ಬಿಟ್ಟಿದೆಯಾ ಅನ್ನುವಂಥ ಚರ್ಚೆಗಳ ಮಧ್ಯೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಈ ಒಂದು MLC ಎಲೆಕ್ಷನ್ ಏನು ನಡೀತಾ ಇದೆಯಲ್ಲ, ಈಗ ವಿಧಾನ ಪರಿಷತ್ ಚುನಾವಣೆ, ಇದರಲ್ಲಿ ಜಮೀರ್ ಅವರು ಸೇರಿದಂತೆ ಜಮೀರ್ ಅವರ ಬಣ ಅಂತ ಏನು ಗುರುತಿಸ್ಕೊಂಡಿದ್ದಾರಲ್ಲ, ಜಮೀರ್ ಅವರ ಪರವಾಗಿರುವಂಥ ಶಾಸಕರುಗಳೇನಿದ್ದಾರಲ್ಲ, ಇವರುಗಳು ಕಾಂಗ್ರೆಸ್ಗೆ ಕೈ ಕೊಡಬಹುದು ಅನ್ನುವಂಥ ಒಂದು ಸಂಶಯ ವ್ಯಕ್ತವಾಗ್ತಾ ಇರುವಂಥದ್ದು. ಅಂದರೆ ಜಮೀರ್ ಕೂಡ ಸೇರಿದಂತೆ ಜಮೀರ್ ಪರವಾಗಿರುವಂಥ ಒಂದಷ್ಟು ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿಬಿಡಬಹುದು. ಕಾಂಗ್ರೆಸ್ಗೆ 5 ಸ್ಥಾನಗಳಿಂದ, ಅಂದರೆ ಒಬ್ಬರು MLCಗೆ 27 ಜನ ಶಾಸಕರುಗಳ ಮತ ಅವಶ್ಯಕತೆ ಇದೆ. ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಸಂಖ್ಯಾಬಲ ಜಾಸ್ತಿ ಕಾಂಗ್ರೆಸ್ ಹತ್ರನೇ ಇರೋದು. ಹೆಚ್ಚಿನ ಸ್ಥಾನಗಳನ್ನು, ವಿಧಾನ ಪರಿಷತ್ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಬೇಕು. ಒಬ್ಬರಿಗೆ 27 ಮತಗಳ ಅವಶ್ಯಕತೆ ಇರುವಂಥದ್ದು. ಇಫ್ ಇನ್ ಕೇಸ್ ಜಮೀರ್ ಅವರು ಸೇರಿದಂತೆ ಅವರ ಪರವಾದಂಥ ಶಾಸಕರು ಏನಾದ್ರು ಕ್ರಾಸ್ ವೋಟಿಂಗ್ ಮಾಡಿ ಬೇರೆ ಪಕ್ಷದವರಿಗೆ ಅಭ್ಯರ್ಥಿಗೆ ವೋಟ್ ಹಾಕಿಬಿಟ್ರೆ ಕಾಂಗ್ರೆಸ್ನವರಿಗೆ ಹೊಡೆತ ಬೀಳೋದಂತೂ ಗ್ಯಾರಂಟಿ ಅನ್ನುವಂಥ ಮಾತುಗಳು, ಅನ್ನುವಂಥ ಚರ್ಚೆ ಈಗ ಆಗ್ತಾ ಇರುವಂಥದ್ದು. ಹೀಗಾಗಿ ಜಮೀರ್ ಅವರ ನಡೆ ಏನಾಗಿರುತ್ತೆ, ಜಮೀರ್ ಅವರೇನಾದರೂ ಈ ರೀತಿಯಾಗಿ ಪಕ್ಷಕ್ಕಾಗಲಿ ನಾಯಕರುಗಳಾಗಲಿ ಎಲ್ಲ ಒಂದು ಕಡೆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿಬಿಡ್ತಾರಾ? ಸೈಲೆಂಟಾಗೇ ಇದ್ದು ಹೋಗಿ ರೆಸಾರ್ಟ್ನಲ್ಲಿ ಹೋಗಿದ್ರು, ಸಭೆಯಲ್ಲಿ ಭಾಗಿಯಾದರು, ಎಲ್ಲವೂ ಆಯಿತು. ಆದರೆ ಅವರ ಆತ್ಮಸಾಕ್ಷಿ ಮನಸ್ಸು ಏನು ಹೇಳುತ್ತೋ, ಅಥವಾ ಏನಾದರೂ ಒಂದು ಸ್ಟ್ರಾಟರ್ಜಿಯಲ್ಲೋ ಏನಾದರೂ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ನವರಿಗೆ ಪಾಠವನ್ನು ಕಲಿಸಬೇಕು, ಈ MLC ಎಲೆಕ್ಷನಲ್ಲಿ ಪಾಠವನ್ನು ಕಲಿಸಬೇಕು, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಏನಾದರೂ ಕ್ರಾಸ್ ವೋಟಿಂಗ್ ಮಾಡಿಬಿಟ್ರೆ ಕಾಂಗ್ರೆಸ್ಗೆ ಖಂಡಿತವಾಗಿಯೂ ನಷ್ಟ ಅಂತ ಹೇಳ್ಬೋದು. ಕಾಂಗ್ರೆಸ್ಗೆ ತಾನಂದುಕೊಂಡಂತಹ ರೀತಿಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗದೆ ಉಳಿದು ಬಿಡಬಹುದು. ಹೀಗಾಗಿ ಜಮೀರ್ ಅವರ ನಡೆ ಏನಾಗಿರುತ್ತೆ, ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಏನಾಗುತ್ತೆ, ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.